ಮಾಮ, ನನಗ್ ಬಂದಿರೋ ಕಷ್ಟನ ಅದನ್ನ ನೀವು ತಗೊಂಡಿದ್ದೀರಾ. ಮಗಳೇ, ನಾನು ಮಾತು ಕೊಟ್ಟಿದ್ದೆ ನಿನಗೆ ಅಲ್ವಾ, ನಿನ್ನ ಸಂಸಾರ ಸುಖವಾಗಿರೋ ಹಾಗೆ ಮಾಡ್ತೀನಿ, ನಿನಗೆ ಕಿಂಚಿತ್ತು ತೊಂದರೆ ಆಗೋಲ್ಲ ಅಂತ. ಅದಕ್ಕೇನೆ ಮುಂದೆ. ಆದ್ರೆ ಮಾಮ, ನೀವು ನನ್ಗೋಸ್ಕರ ಅಷ್ಟೊಂದು ತೊಂದರೆ ಯಾಕೆ ತಗೊಂಡ್ರಿ? ಏನಾದ್ರೂ ಆದ್ರೆ ಆಗ್ಲಿ ಬಿಡಿ. ಅದ್ ಹೇಗೆ? ಅಯ್ಯೋ, ನಿನ್ನ ಅಪ್ಪ ಅವ್ವ ದಾರಿ ನೋಡ್ತಾ ಕಾಯ್ತಾ ಇದ್ದಾರೆ. ಅಲ್ಲಿ ಯಾವಾಗ ಅವರ ಮಡಿಲಲ್ಲಿ ಮೊಮ್ಮಕ್ಕಳು ಆಟ ಆಡ್ತಾರೆ ಅಂತ ಅವ್ರ ಮನಸ್ಸಲ್ಲೂ ಆಸೆ ಹುಟ್ಟಿಸಿದೆಯಲ್ಲ ನೀನು. ಮತ್ತೆ ಈಗ ಹೀಗ್ ಮಾತಾಡೋದಾ? ಇಲ್ಲಿ ನೋಡು, ಎಲ್ಲಾನು ಸರಿ ಹೋಗುತ್ತೆ, ಮುಂದೆ ನೋಡ್ತಾ ಇರು ಏನೇನೆಲ್ಲ ಆಗುತ್ತೆ ಅಂತ. ಆದ್ರೆ ಮಾಮ, ಇನ್ಮೇಲೆ ನಿಮ್ಗೆ ಯಾವ ತೊಂದ್ರೆನೂ ಆಗ್ಬಾರ್ದು ನೋಡಿ. ನಿಮ್ಮ ಆಶೀರ್ವಾದ ನಮ್ ಮೇಲಿರ್ಲಿ, ನಮ್ಗಷ್ಟೇ ಸಾಕು. ಇದೇ ಮಗಳೇ, ನನ್ನ ಆಶೀರ್ವಾದ ಇದೆ ನಿನ್ ಮೇಲೆ. ಇದೆಲ್ಲ ಪ್ರಾರಂಭ ಎಲ್ಲಿಂದ ಆಯ್ತು? ನಿಮಗೆ ಅಸಲಿ ಏನಾಗಿತ್ತು ಅಂತ ಏನು ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಮನೆಯಿಂದ ಆ ಬೇಡದ ವಿಷಯಗಳು ಆ ಗಂಗಪ್ಪನಿಗೆ ಗೊತ್ತಾಗ್ತಿತ್ತು ನೋಡಿ. ಅವ್ರವ್ರ ಕರ್ಮಗಳಿಗೆ ನಿಮ್ ಕಡೆಯಿಂದ ಅವ್ರವ್ರ ಪಾಲಿನ ಶಿಕ್ಷೆ ಆಗ್ಲೇಬೇಕು ನೋಡಿ. ಆಗುತ್ತೆ ಆಗುತ್ತೆ, ಅದು ಆಗುತ್ತೆ. ಆದ್ರೆ ಯಾವಾಗ ಮಾಮ? ಅಯ್ಯೋ, ನಿಮ್ಮಂಥ ದೇವರಿಗೂ ಕಷ್ಟ ಅನುಭವಿಸ್ಬೇಕಾಯ್ತಲ್ಲ. ಅದು ಕೂಡ ಯಾರಿಂದ ಹೇಳಿ? ಆ ಗಂಗಪ್ಪನಂಥ ನೀಚ ಮನುಷ್ಯನಿಂದ ಅಲ್ವಾ? ನನ್ನ ಹೆಂಡತಿ ಕಡೆಯಿಂದನೂ ಕೂಡ ಅಲ್ವಾ? ಮಾಮ, ಅವ್ರಿಗೆ ಶಿಕ್ಷೆ ಯಾವಾಗ ಆಗುತ್ತೆ? ಯಾವ ಯಾವ ಕಾಲಕ್ಕೆ ಯಾವ ಯಾವ ಘಟನೆಗಳು ಆಗ್ಬೇಕು ಅಂತಿರುತ್ತೋ ಆಯಾ ಘಟನೆಗಳು ಆಗ್ತಾ ಇರುತ್ತೆ ಕಣಪ್ಪ. ಇದೆಲ್ಲದರ ಲೆಕ್ಕಾಚಾರ ಮೇಲಿರುತ್ತೆ. ಮಾಮ, ನಾವು ಆ ಪುಟ್ಟ ಹುಡುಗನ ಬಗ್ಗೆ ಕೇಳ್ಪಟ್ಟಿದ್ದೀವಿ. ಎಲ್ಲಿದ್ದಾನೆ ಅವನು? ಅವನು ಹೋಗಿದಾನಲ್ಲ ಕುರಿಗಳ ಮೇಯ್ಸೋಕೆ, ಕುರಿಗಳ ಜೊತೆ. ಮತ್ತೆ ಒಬ್ನೇ ಹೋಗಿದಾನವನು. ಮಾಮ, ಅವನೇನು ಸಾದಾ ಸೀದಾ ಹುಡುಗ ಅಲ್ಲ ನೋಡಿ. ಅಯ್ಯೋ, ಅವನಿಂದ ನಿಮಗೆ ಹುಷಾರಾಯ್ತು ಅಂತ ಕೇಳಿ ಖುಷಿ ಪಟ್ಟಿದೀವಿ ನೋಡಿ. ಅದು ನಿಜಾನೇ. ಮತ್ತೆ ಇಲ್ಲಿ ನೋಡಿ, ಇನ್ಮೇಲೆ ಇಲ್ಲಿ ಜಾಸ್ತಿ ದಿನ ಉಳಿಯಲ್ಲ ನಾನು. ನನ್ನ ಕೆಲಸ ಆದ ನಂತರ ಇಲ್ಲಿಂದ ನಾನು ಜಾಗ ಬದಲಾಯಿಸ್ತೀನಿ. ಆದ್ರೆ ನಿನಗೆ ಹೇಳ್ತಾ ಇದ್ದೀನಿ ಮಗಳೇ, ನಾನು ಈ ಬಿಡಾರ ಬಿಟ್ಟು ಇಲ್ಲಿಂದ ಹೊರಡೋ ಮುನ್ನ ನನ್ನ ಕಿವಿಗೆ ಒಂದು ಒಳ್ಳೆಯ ಸುದ್ದಿ ಬರಬೇಕು, ಆಯ್ತಾ? ಅರ್ಥ ಆಗ್ತಾ ಇದೆಯಾ ನಿನಗೆ? ಬಾ ಬಾ, ಮುಂದೆ ಬಾ, ಈ ಕಡೆ ಬಾ. ಸುಖವಾಗಿರಿ ಮಕ್ಕಳೇ. ನಿಮ್ಮೆಲ್ರಿಗೂ ಬಾಯಾರಿಕೆ ಆಗಿದೆ ಅಲ್ವಾ? ಆದ್ರೆ ನಾನೇನ್ ಮಾಡ್ಲಿ? ಇಲ್ಲಿ ಹತ್ರದಲ್ಲೆಲ್ಲೂ ನೀರು ಸಿಗಲ್ಲ. ಇರಿ, ನಿಮ್ಮೆಲ್ರಿಗೂ ಈಗ ನೀರು ಕುಡಿಸ್ತೀನಿ. ಹೋಗಿ, ಈಗ ನೀವೆಲ್ಲರೂ ಆರಾಮಾಗಿ ಹೊಟ್ಟೆ ತುಂಬ ನಿಧಾನವಾಗಿ ನೀರು ಕುಡೀರಿ.
ಬಂದೇನಪ್ಪ ನೀನು? ಓ ಪಾಂಡುರಂಗ, ಎಷ್ಟು ಅಂತ ಕಷ್ಟ ಪಡ್ತೀಯ ನನಗೋಸ್ಕರ? ಅಯ್ಯೋ ಮಾಮ, ನೀನ್ ಹುಷಾರ್ ತಪ್ಪಿದ್ಯಾ ಅಂದ್ಮೇಲೆ ನಾನು ಇಲ್ಲಿಗೆ ಬರ್ಬಾರ್ದಾ? ನೀನೇ ಹೇಳು. ಆ ಹುಡುಗಿಯ ಮೇಲೆ ಪ್ರಯೋಗ ಮಾಡಿದ್ರಲ್ವಾ, ಅದನ್ನ ನನ್ನ ಮೇಲೆ ಎಳ್ಕೊಳ್ಳೇಬೇಕಾಗಿತ್ತಲ್ವಾ? ಅದನ್ನ ನಿನ್ ಮೇಲೆ ಹೇಳ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ನೀನ್ ಮನ್ಸ್ ಮಾಡಿದ್ರೆ ಅದಾಗೆ ದೂರ ಹೋಗ್ತಾ ಇತ್ತು. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ದೇವ. ಅದೇನಂದ್ರೆ ಮಾನವ ಜನ್ಮ ಅಲ್ವಾ ಇದು? ಅಂದಮೇಲೆ ಈ ಜನ್ಮದ ನೀತಿ ನಿಯಮಗಳನ್ನ ಪಾಲಿಸಬೇಕು ಅಲ್ವಾ ನಾನು? ನನಗ್ ರುಕ್ಮಿಣಿ ಹೇಳಿದ್ಲು ನೀವ್ ಹೋಗಿ ಅಂತ. ಅವಳು ಕೇಳ್ಕೊಂಡ್ಲು ನನ್ನ ಹತ್ರ, ಹೇಗಾದ್ರೂ ಮಾಡಿ ಮಾಮ ಅವ್ರನ್ನ ಹುಷಾರ್ ಮಾಡು ಅಂತ. ಅಲ್ಲಿ ಅವ್ರ ಬಿಡಾರದಲ್ಲಿ ಜನರು ಇದ್ದಾರೆ, ಆದ್ರೆ ಕುರಿಗಳನ್ನೆಲ್ಲ ನೋಡ್ಕೊಳ್ಳೋದು ಯಾರು ಅಂತ ಹೇಳಿದ್ಲು. ಮತ್ತೆ ಮಾಮ ಅವ್ರನ್ನ ಗುಣಪಡಿಸೋದು ಯಾರು ಅಂತ. ನಿಮ್ಮ ಕುರಿಗಳನ್ನ ಮೀಸ್ಕೊಂಡು ಬಂದಿದ್ದೀನಿ ನೋಡಿ. ಅವುಗಳ ಹೊಟ್ಟೆ ತುಂಬಾ ಚೆನ್ನಾಗಿ ತುಂಬಿದೆ. ನೀನೇನ್ ತಲೆ ಕೆಡಿಸ್ಕೋಬೇಡ ಮಾಮ. ಹೌದಾ? ಅಯ್ಯೋ, ನನಗಾದ್ರೂ ಬೇರೆ ಇನ್ನೇನು ಬೇಕು? ಅಷ್ಟು ಮಾತ್ರ ಬೇಕಿರುತ್ತೆ ನೋಡು. ಈ ಕುರಿಗಳು ಹಸುಗಳು ನನ್ನ ಮಕ್ಕಳು ಕಣೋ. ಅವುಗಳ ಹೊಟ್ಟೆ ತುಂಬಿದ್ರೆ ನಾನ್ ನೆಮ್ಮದಿಯಿಂದ ಇರ್ತೀನಿ. ಸರಿ, ನಾನು ಹೋಗ್ಲಾ ಈಗ? ಈಗಲೇ ಏನಕ್ಕೆ ಹೋಗ್ತೀಯ? ಇನ್ನು ಇರು ಸ್ವಲ್ಪ. ಇವತ್ತಿನ ರಾತ್ರಿ ಉಳ್ಕೋ, ನಾಳೆ ಬೆಳಗ್ಗೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ. ಆಮೇಲೆ ಪ್ರಸಾದ ತಗೋ. ಭಜನೆ ಕಾರ್ಯಕ್ರಮ ಕೂಡ ಮಾಡಿಸ್ತೀನಿ. ಅದರಿಂದ ಜನರಿಗೆಲ್ಲ ದರ್ಶನ ಕೂಡ ಸಿಕ್ಕ ಹಾಗಾಗತ್ತಲ್ವಾ? ಯಾರಿಗೂ ಗೊತ್ತಿಲ್ಲ ತಾನೆ ನಾನು ಯಾರು ಅಂತ? ಇಲ್ಲ ಕಣಪ್ಪ. ಆದ್ರೆ ಅದರ ನಿಮಿತ್ತ ಜನರು ನಿನ್ನನ್ನು ನೋಡ್ಬೋದು. ಆಮೇಲೆ ಜನರಿಗೆ ತಿಳಿಯುತ್ತೆ. ಪಾಂಡುರಂಗನೇ ಖುದ್ದಾಗಿ ಬಂದಿದ್ದ ಬಾಳು ಮಾಮನ ಜಾಗಕ್ಕೆ ಕುರಿಗಳನ್ನ ನೋಡ್ಕೊಳ್ಳೋಕೆ ಅಂತ. ನಾನು ಹೇಳ್ತಾ ಇದ್ದೀನಿ ನಿಂಗೆ, ಆ ಗಂಗಪ್ಪನ ಸ್ವಲ್ಪ ನೋಡ್ಕೊ. ಅವನ ಕರ್ಮಗಳಿಗೆ ಏನಾದ್ರೂ ಶಿಕ್ಷೆ ಕೊಡು. ಈಗ ಇಲ್ಲಿಂದ ಜಾಗ ಬದಲಾಯಿಸಿ. ಇಲ್ಲಿನ ಕೆಲಸ ಎಲ್ಲ ಆಯ್ತಲ್ವಾ? ನೀನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀರಾ? ಅದೇನಂದ್ರೆ ದೇವ, ನಮ್ಮ ಪರಿವಾರನ ಬೆನ್ನ ಮೇಲೆ ಹೊತ್ಕೊಂಡು ಅಲ್ದಾಡ್ತಾ ಇರ್ತೀನಿ ನಾನು. ಇವತ್ತಿಲ್ಲಿದ್ರೆ ನಾಳೆ ಇನ್ನೊಂದ್ ಕಡೆ. ಜಾಸ್ತಿ ದಿನ ಇಲ್ಲಿ ಇರಬೇಡ. ಅಲ್ಲಿ ಮುಂದಿನ ಊರಿನ ಜನರು ಕೂಡ ನಿನ್ಗಾಗಿ ಕಾಯ್ತಾ ಇರ್ತಾರೆ. ಎಷ್ಟೋ ಜನರು ಕಾತುರದಿಂದ ಇದ್ದಾರೆ. ದಾರಿ ನೋಡ್ತಾ ಕೂತಿದ್ದಾರೆ, ಮಾಮ ಯಾವಾಗ ಬರ್ತಾರೆ ಅಂತ. ಮಾಮ, ಒಂದ್ ವಿಷಯ ಹೇಳಬೇಕಿತ್ತು. ಹಾ ಹೇಳಿ. ಮೊದಲು ನೀವಿಲ್ಲಿ ಕೂತ್ಕೊಳ್ಳಿ. ಮಾಮ, ಎಲ್ಲ ಕುರಿಗಳನ್ನ ಒಂದೇ ಕಡೆ ಸೇರಿಸಿ ಬಂದಿದ್ದೀವಿ. ಹಸುಗಳನ್ನು ಕೂಡ ಸೇರಿಸಿದ್ದೀವಿ. ಒಳ್ಳೇದಾಯ್ತು. ಮಾಮ, ನಾಳೆ ಬೆಳಿಗ್ಗೆ ನಾವ್ ಇಲ್ಲಿಂದ ಹೊರಡ್ಬೋದಾ? ಹೊರಡ್ಬೇಕು ಅಂತೀರಾ? ಪರವಾಗಿಲ್ಲ. ಸರಿ, ಒಂದ್ ಕೆಲಸ ಮಾಡಿ. ನಾಳೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ನಿಮ್ಮ ಕಿವಿಗೆ ಒಂದು ಒಳ್ಳೆಯ ಸುದ್ದಿ ಬರುತ್ತೆ. ಪ್ರಸಾದ ತಗೊಳ್ಳಿ, ಆ ಸುದ್ದಿ ಕೇಳಿಸ್ಕೊಳ್ಳಿ. ಆಮೇಲೆ ಆರಾಮಾಗಿ ಹೋಗಿರಂತೆ. ನಿಜ ಹೇಳ್ತಿದ್ರ ಮಾಮ? ಹೌದು. ಅಪ್ಪ, ಅಯ್ಯೋ ಎದ್ದೇಳಿ, ಸೂರ್ಯ ನೆತ್ತಿಗೆ ಬಂದಾಯ್ತು. ಗಂಗಪ್ಪ, ಅಕ್ಕ ನೀವು? ಗಂಗಪ್ಪ, ಏನ್ ಮಲ್ಕೊಂಡಿದ್ಯಾ ನೀನು? ಎದ್ದೇಳು. ಯಾಕಿಷ್ಟು ಕಿರ್ಚ್ತಾ ಇದ್ದೀರಾ? ನಮ್ ಯೋಜನೆಗಳೆಲ್ಲ ತಲೆ ಕೆಳಗಾಗಿದೆ. ಅಂದ್ರೆ ಆ ಬಾಳು ಮಾಮ ಪೂರ್ತಿಯಾಗಿ ಹುಷಾರಾಗಿದಾರಂತೆ. ಅದು ಹೇಗಾಗುತ್ತೆ? ಗಂಗಪ್ಪ, ಇಡೀ ಊರ್ನವ್ರೆ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲ, ನಾನ್ ಮಾಡಿರೋ ತಂತ್ರನ ನಾಶ ಮಾಡೋರು ಇನ್ನೂ ಹುಟ್ಟಿಲ್ಲ. ಅಯ್ಯೋ ಅಪ್ಪ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಈಗ ಅಕ್ಕ ಏನ್ ಸುಳ್ಳು ಹೇಳ್ತಾ ಇದ್ದಾರಾ ನಿಮ್ಗೆ? ನಾನ್ ಮತ್ತೊಮ್ಮೆ ಪೂಜೆ ಮಾಡ್ತೀನಿ. ನಾನು ಸೋಲನ್ನ ಮಾತ್ರ ಒಪ್ಕೊಳ್ಳೋದಿಲ್ಲ, ಮತ್ತೆ ಪೂಜೆ ಮಾಡ್ತೀನಿ. ಹಾ. ಅಯ್ಯೋ ಗಂಗಪ್ಪ, ಇದೆಲ್ಲ ಹೇಗಾಯ್ತು? ಅದೀಗ ನನಗೂ ಗೊತ್ತಾಗ್ತಿಲ್ಲ.
ಆದ್ರೆ ಅಪ್ಪ, ನಾನೊಂದು ಮಾತು ಹೇಳ. ಅಲ್ಲ, ಆ ಮಾಮ ಏನಾದ್ರೂ ಪೂಜೆ ಮಾಡಿ ಎಲ್ಲಾನು ನಮ್ಮೇಲೆ ತಿರುಗಿಸ್ಬಿಟ್ರೆ ಏನ್ ಮಾಡೋದ್ ನಾವಾಗ? ಅಯ್ಯೋ, ಅಷ್ಟು ಸುಲಭ ಇದೆಯಾ ಅದು? ಎಷ್ಟು ದಿನ ನನ್ನ ಜೊತೆನೆ ಇದ್ದು ಒಂಚೂರು ಅರ್ಥ ಮಾಡ್ಕೊಂಡಿಲ್ವಲ್ಲ? ಹಾ ಅಕ್ಕ, ನೀನು ಸುಮ್ನೆ ಮನೆಗೆ ಹೋಗು. ನಾನ್ ಮತ್ತೆ ಏನ್ ಮಾಡ್ತೀನಿ ಅಂತ ನೋಡ್ತಿರೋ. ಇಲ್ಲಿ ನೋಡು ಗಂಗಪ್ಪ, ನನ್ ಸೊಸೆ ಮುಂದೆ ನನ್ನನ್ನ ತಲೆ ತಗ್ಸಾಕ್ ಮಾಡ್ಬೇಡ ನೀನು. ನಾನು ಇಲ್ಲಿದ್ರೆ ಸತ್ತೇ ಹೋಗ್ಬಿಡ್ತೀನಿ. ಅಕ್ಕ, ನಾನು ಇದೀನಲ್ವಾ? ಈಗ ನನ್ನ ಎಲ್ಲ ಶಕ್ತಿನೂ ಸೇರಿಸ್ತೀನಿ ನೋಡು. ಎಂತ ದೊಡ್ಡ ತಂತ್ರ ಮಾಡ್ತೀನಿ ಅಂತ ಹೇಳಿದ್ರೆ ನೀನೇ ನೋಡ್ತಾ ಇರ್ಬೇಕು. ನೀನ್ ಹೋಗು ನಿರಾಳವಾಗಿ ಮನೆಗೆ. ಮತ್ತೆ ಕೆಲ್ಸ ಆದ್ಮೇಲೆ ಸಿಹಿ ಕಜ್ಜಾಯ ತಗೊಂಬಾ. ಹೋಗು ಹೋಗು. ಬಾ ಕುಶಪ್ಪ. ಕುಶಪ್ಪ, ನಾನ್ ಹೇಳೋ ವಸ್ತುಗಳನ್ನ ತಗೊಂಡ್ ಬಾ. ಹೋಗು. ಅಪ್ಪ, ನನ್ನ ಈ ಕೆಲ್ಸದಲ್ಲಿ ಸೇರಿಸ್ಬೇಡಿ. ನನ್ ಮಾತು ಕೇಳಲ್ವ ನೀನು? ಅದು ಹಾಗಲ್ಲ ಅಪ್ಪ. ಆದ್ರೆ ಈ ಆಟ ನಿಲ್ಲಿಸ್ಬೇಕೀಗ ನಾವು. ಈ ಪಾಪದಲ್ಲಿ ನಾನ್ ಶಾಮೀಲ್ ಆಗಲ್ಲ. ನಾನು ಹೋಗ್ತಾ ಇದ್ದೇನೆ ಇಲ್ಲಿಂದ. ಕುಶಪ್ಪ, ಸರು, ಹೇ ಸರು, ಅಯ್ಯೋ ಏನಾಗ್ತಿದ್ಯಾ? ಏನ್ ಸರು, ಏನಾಯ್ತು? ಕೂತ್ಕೋ ಕೂತ್ಕೋ. ಹೀಗೆ ಹೇಳು. ಅಯ್ಯೋ, ಹಿಂಗೆ ಕೇಳ್ತಾ ಇದ್ದೀರಾ? ನಿಮಗ್ ಗೊತ್ತಾಗ್ತಾ ಇಲ್ವಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ನೀನು? ರೀ, ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಮಾಮ ಏನ್ ಹೇಳಿದ್ರು? ಏನ್ ಹೇಳಿದ್ರು? ರೀ, ಮಾಮ ಹೇಳಿದ್ರಲ್ವಾ ನಾಳೆ ಸುದ್ದಿ ತಿಳ್ಸಕ್ ಬನ್ನಿ ಅಂತ. ಅಯ್ಯೋ, ಅರ್ಥ ಆಗೋ ತರ ಏನಾದ್ರು ಹೇಳು. ಏನ್ ಸುದ್ದಿ? ಮೊದ್ಲೇ ನಿನಗೆ ಆರೋಗ್ಯ ಸರಿ ಇಲ್ಲ. ಅಯ್ಯೋ ರೀ, ನನ್ಗೇನು ಆಗಿಲ್ಲ. ಮತ್ತಿದೇನಾಗಿದ್ದೀಗ? ಅದು ನೀವು ಅಪ್ಪ ಆಗ್ತಾ ಇದ್ದೀರಾ. ಏನ್ ಹೇಳ್ತಾ ಇದ್ಯಾ? ನನಗಂತೂ ಏನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೀನೊಂದ್ ಕೆಲ್ಸ ಮಾಡು. ನೀನು ಮಾಮ ಅವ್ರಿಗೋಸ್ಕರ ಏನಾದ್ರೂ ಸಿಹಿ ಮಾಡು. ನಾನು ಕೂಡ್ಲೆ ಅವ್ರ ಜಾಗಕ್ಕೆ ಹೋಗಿ ಬರ್ತೀನಿ. ಸರಿ. ಏನೋ ರಮೇಶ, ಏನೋ ಶಬ್ದ ಕೇಳಿಸ್ತು ನಂಗೆ. ಏನ್ ಮಾತುಕತೆ ಮಾಡ್ತಾ ಇದ್ದೀರಾ ನೀವು ಆಗ್ಲಿಂದ? ಅದು ಅಣ್ಣ, ನೀವು ಅಜ್ಜ ಆಗ್ತಾ ಇದ್ದೀರಾ. ನಿಜವಾಗ್ಲೂನಾ? ಹೌದು. ನಾವ್ ಈ ಕೂಡ್ಲೆ ಮಾಮ ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಆಯ್ತಾ? ನಿಜ, ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ ರಮೇಶ. ಮಾಮ, ನಾವಿನ್ನ ಹೊರಡ್ಬೋದಲ್ವಾ? ಏನ್ ಮಾಮ, ಮನೆ ಕಡೆಗೂ ಸ್ವಲ್ಪ ನೋಡ್ಕೋಬೇಕಲ್ವಾ? ಮನೆಗೆ ಹೋಗ್ಬೇಕಾ ನೀವು? ನಾನು ನಿನಗೆ ಮೊದಲೇ ಹೇಳಿದ್ದೀನಲ್ವಾ? ಇವತ್ ಸಂಜೆ ತನಕ ಇರಿ. ಒಂದು ಒಳ್ಳೆಯ ವಿಷಯ ಕೇಳ್ತೀರಾ ನೀವು ಅಂತ ಕೇಳ್ಕೊಂಡ್ ನಂತರ ಹೋಗ್ಬೋದು ನೀವು. ಆಯ್ತು ಮಾಮ. ನಿಮ್ಮ ಮಗಳು ಒಂದು ಸಂತೋಷದ ಸುದ್ದಿ ತಗೊಂಡ್ ಬರ್ತಾ ಇದ್ದಾಳೆ ಈ ಜಾಗಕ್ಕೆ. ಹಾಗ ಮಾಮ?
ಮಾಮ ನೀವು ಹೇಳಿದ್ರಿ ಅಲ್ವಾ ನಾನು ಜಾಗ ಬದಲಾಯಿಸ್ತಿದ್ದೀನಿ ಅಂತ. ಹೌದು, ಜಾಗ ಅಂತೂ ಇಲ್ಲಿಂದ ಬದಲಾಯಿಸ್ತಾ ಇದ್ದೀನಿ. ಹೇಗೂ ನನ್ನ ಎಲ್ಲ ಕೆಲಸಗಳು ಮುಗಿಯೋದಕ್ಕೆ ಬಂದಿದೆ. ಆ ಗಂಗಪ್ಪ ಇದಾನಲ್ವಾ, ನಿಜ ಅಂದ್ರೆ ನಾನು ಅವನನ್ನ ಕ್ಷಮಿಸೋನಿದ್ದೆ, ಬಿಟ್ಬಿಡೋಣ ಅನ್ಕೊಂಡಿದ್ದೆ. ಆದರೆ ಈಗ ಹಾಗಾಗಲ್ಲ. ಅವನು ಬದಲಾಗೋ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದಕ್ಕೆ ಬದಲಾಗಿ ಮತ್ತೂ ಜಾಸ್ತಿ ಆಗ್ತಾ ಇದೆ ಅವನ ಆಟ. ಬಾಳಪ್ಪ, ನೀನ್ ಏನ್ ಹೇಳ್ತಾ ಇದೀಯೋ ಅದು ಕೂಡ ನಿಜಾನೇ. ಈ ಜನರಿಗೆ ಅವಕಾಶ ಕೊಟ್ಟು ಕ್ಷಮಿಸಿದ್ರು ಕೂಡ ಅವ್ರು ಮಾತ್ರ ನಮ್ಮ ಮಾತು ಕೇಳೋದಕ್ಕೆ ತಯಾರಿಲ್ಲ. ನೀವೇ ಏನಾದ್ರು ಒಂದು ತೀರ್ಮಾನ ಮಾಡಿ ಮಮ್ಮ. ಹೇ 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 ಮಾಮ, ಒಂದ್ ವಿಷಯ ಕೇಳ್ಬೇಕು. ಇರು, ಈಗ ನನ್ನೇನು ಕೇಳ್ಬೇಡ ನೀನು. ಇಲ್ಲ ಇಲ್ಲ, ಬೇಡ. ಮಾಮ ನನಗೆ ಕ್ಷಮಿಸಿ ಮಾಮ. ಮಾಮ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಮಾಮ, ನನ್ನನ್ನು ಬದುಕಿಸಿ ಮಾಮ. ಅಯ್ಯೋ, ನನ್ನಿಂದ ತಪ್ಪಾಯ್ತು ಮಾಮ, ನಿಮ್ಮನ್ನ ತಿಳ್ಕೊಳಕ್ಕಾಗ್ಲಿಲ್ಲ, ನನ್ನಿಂದ ತಪ್ಪಾಯ್ತು ಮಾಮ. ಅಯ್ಯೋ, ನನಗೆ ಕ್ಷಮಿಸಿ ಮಾಮ, ದಯವಿಟ್ಟು ಮಾಮ. ಗಂಗಪ್ಪ, ಇವತ್ತಿನವರೆಗೆ ನೀನು ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಾ ಬಂದಿದ್ದೀಯ. ಅದೆಷ್ಟೋ ಜನರ ಜೀವನ ಮೋರಾಬಟ್ಟೆ ಮಾಡಿದೀಯ ನೀನು. ಅಯ್ಯೋ, ನಿನ್ನ ಈ ಕಾರಣದಿಂದಾಗಿ ಎಷ್ಟೋ ಜನರ ಜೀವನ ಸರ್ವನಾಶ ಆಗೋಗಿದೆ. ನಿನ್ನಿಂದಾಗಿ ಎಷ್ಟೋ ಜನರು ಮಂಡಪಾಲಾಗಿದ್ದಾರೆ. ಆದ್ರೆ ಆ ಭಗವಂತ ಅನ್ನೋನಿದಾನಲ್ಲ, ಅವನು ಕನಿಷ್ಠ ಪಕ್ಷ ಆ ಜನರನ್ನ ವಾಪಸ್ ಮೇಲೆತ್ತುತ್ತಾನೆ. ಆದ್ರೆ ನಿನ್ನ ಗತಿ ಏನು? ನಿನ್ನಂತ ಜನರು ಅಂದ್ರೆ ಕಲಿಯುಗದ ದೈತ್ಯರು. ನೀವು ದೈತ್ಯರು, ರಾಕ್ಷಸರು ನೀವು. ನಾನು ಇಷ್ಟು ದಿನ ನಿನ್ನ ಪಾಪದ ಕೊಡ ಯಾವಾಗ ತುಂಬತ್ತೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನಿನ್ನ ಪಾಪದ ಕೊಡ ತುಂಬಿದೆ. ಮಾಮ, ಒಂದ್ಸಾರಿ ನೀನ್ ಏನೆಲ್ಲ ಪಾಪ ಮಾಡಿದ್ಯೋ ಅದಕ್ಕೆ ಕ್ಷಮೆ ಇಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ, ಈ ಕೊನೆಯ ಕ್ಷಣದಲ್ಲಾದ್ರೂ ಆ ಭಗವಂತನ ನಾಮ ಮಾಮ, ಒಂದ್ಸರಿ ಮಾಮ ಅವನ ಹತ್ರ ಕ್ಷಮೆ ಕೇಳು. ಮುಂದಿನ ಜನ್ಮದಲ್ಲಾದ್ರೂ ಕನಿಷ್ಠ ಪಕ್ಷ ಒಳ್ಳೆಯ ಮಾರ್ಗದಲ್ಲಿ ನಡೆಯೋ ಬುದ್ಧಿ ಕೊಡು ಅಂತ ಕೇಳ್ಕೊ. ಹಾಗಂತ ವರ ಕೇಳು ಅವನನ್ನ. ಹೋಗೋ ಮಾಮ, ಬದುಕ್ಸಿ ಮಾಮ. ಬಂದ್ಳು ನಿನ್ನ ಮಗಳು ಬಂದ್ಲು ನೋಡು.
ಬರೋವಾಗ ಏನಾದ್ರೂ ಸಿಹಿ ಕಜ್ಜಾಯ ತಂದಿದ್ದಾಳ ಇಲ್ವೋ ಅಂತ ಕೇಳು ಅವಳನ್ನ. ಹೇ ಮಗಳೇ, ನಿನ್ನ ಬಾಯಿಂದಾನೇ ಹೇಳ್ಬಿಡು, ನಾನ್ ನಿನಗೆ ಏನ್ ಹೇಳಿದ್ನೋ ಅದನ್ನ. ಮಗಳೇ, ಮಾಮ ಅವ್ರು ಹೇಳ್ದಾಗಿಂದಲೂ ನಾವ್ ಯೋಚನೆ ಮಾಡ್ತಾನೆ ಇದ್ವಿ, ಏನ್ ಹೇಳ್ತೀಯೋ ಏನ್ ಕತೆನೋ ಅಂತ. ಮಾಮವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲ, ಈಗ ಕಾಲಿಗೆ ಬೀಳಬಾರ್ದು. ಮಾಮ, ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಬೇಡ ಅಂತಿದ್ದೀರಾ? ಅಯ್ಯೋ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಅದಕ್ಕೇನೋ ಕಾರಣ ಇರುತ್ತಲ್ವಾ? ಮಾಮವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲ, ಈಗ ಕಾಲಿಗೆ ಬೀಳಬಾರ್ದು. ಮಾಮ, ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನು ಬೇಡ ಅಂತ ಹೇಳ್ತಿದ್ದೀನಿ ಅಂದ್ಮೇಲೆ ಅದಕ್ಕೇನೋ ಒಂದು ಕಾರಣ ಇರುತ್ತಲ್ವಾ? ಹೇ ಮಗಳೇ, ನೀನೇ ನಿನ್ನ ಬಾಯಿಂದ ಹೇಳು ನೋಡೋಣ. ನನ್ ತಾಯಿ ಆಗ್ತಾ ಇದ್ದೀನಿ. ಮಗಳೇ, ಇದನ್ನ ಕೇಳೋಕೆ ಅಂತಾನೆ ನಾನು ಬದುಕುಳ್ದಿರೋದು. ಈಗ ನನ್ನೆಲ್ಲ ಚಿಂತೆನೂ ಹೋಯ್ತು ನೋಡು. ಇನ್ನು ನಿನ್ ಸಂಸಾರ ಸುಖವಾಗಿರ್ಲಮ್ಮ. ಮಗಳೇ, ಮುಂದೆ ಬಾ ಇಲ್ಲಿ. ಇಲ್ಲಿ ನೋಡು, ಈ ಭಂಡಾರ ತಗೋ. ಈ ಭಂಡಾರ ಯಾವತ್ತು ನಿನ್ನ ಹತ್ರನೇ ಇರ್ಲಿ. ಈ ದಿನಗಳಲ್ಲಿ ಪ್ರತಿದಿನ ನಿನ್ನ ಹಣೆಗೆ ಇದನ್ನು ಹಚ್ಕೋ. ಎಲ್ಲ ಸುಸೂತ್ರವಾಗಿರುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಮಾಮ, ಇವತ್ ನಾನು ಎಲ್ರಿಗೂ ಹೇಳ್ತೀನಿ, ಚಿಕ್ಕಂದಿನಿಂದ ನಾನು ಮಹಾದೇವನ್ ಪೂಜೆ ಮಾಡ್ತಿದ್ದೀನಿ. ಆದ್ರೆ ಮಹಾದೇವನ್ ಜಾಗದಲ್ಲಿ ನಂಗೆ ನೀವೇ ಕಂಡಿದ್ದೀರಾ. ನನ್ ಪಾಲಿಗೆ ಮಹಾದೇವ ನೀವೇ ಆಗಿದ್ದೀರಾ. ಮಾಮ, ನೀವು ನನಗೆ ಸಿಗದೆ ಹೋಗಿದ್ರೆ ನನ್ನ ಜೀವನ ಪೂರ್ತಿ ಏನಾಗ್ತಿತ್ತೋ ಏನೋ. ನೀವು ಇಲ್ಲಿಗೆ ಬಂದ್ರೆ ಅದರಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಮಾಮ, ಮನೇಲಿ ಅವ್ವ ಇವಳು ವಿರುದ್ಧ ಇದ್ಲು. ನನ್ಗೆ ಇನ್ನೊಂದು ಮದ್ವೆ ಮಾಡಿಸ್ತೀನಿ ಅಂತ ಹೊರಟಿದ್ಲು. ಆದ್ರೆ ಇವಳು ಧೈರ್ಯ ಗೆಡ್ಲಿಲ್ಲ ನೋಡಿ, ಎಲ್ಲಾನು ಸಹಿಸ್ಕೊಂಡ್ಲು. ನನಗ್ ಗೊತ್ತಿತ್ತು ಮಾಮ ನಮ್ ಜೊತೆ ಇದ್ದಾರೆ ಅಂತ. ಮಾಮ, ನಿಮ್ಮ ಆಶೀರ್ವಾದ ನಮ್ ಜೊತೆ ಯಾವಾಗ್ಲೂ ಹೀಗೆ ಇರ್ಲಿ. ಇರುತ್ತೆ ಮಗನೇ, ನನ್ನ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿರುತ್ತೆ. ತಲೆನೇ ಕೆಡಿಸ್ಕೋಬೇಡಿ, ನಿಮ್ಮ ಸಂಸಾರ ಯಾವಾಗಲೂ ಸುಖವಾಗಿರುತ್ತೆ. ಮಾಮ, ಈಗ ನಮ್ಗೆ ಅಪ್ಪನೆ ಕೊಡಿ. ಈಗ ನಾವು ನೆಮ್ಮದಿಯಿಂದ ಮನೆಗೆ ಹೋಗ್ತೀವಿ ನೋಡಿ. ಸರಿ ಸರಿ, ಈಗ ಪೂರ್ತಿ ನಿಶ್ಚಿಂತೆಯಿಂದ ಮನೆಗೆ ಹೋಗಿ. ಈಗ ಏನು ತಲೆನೇ ಕೆಡಿಸ್ಕೋಬೇಡಿ. ಮಾಮ, ನಾನ್ ನಿಮ್ಗೋಸ್ಕರ ಲಡ್ಡು ತಂದಿದ್ದೀನಿ. ತಗೊಳಪ್ಪ. ಎಷ್ಟೇ ಕಷ್ಟಗಳು ಬರಲಿ, ಆದರೆ ಬಾಳಪ್ಪ ಎಲ್ಲರೂ ಕಷ್ಟಗಳಿಗೂ ಪರಿಹಾರ ಕೊಡ್ತಾನೆ. ಬಾಳಪ್ಪನ ಕೆಲಸ ಯಾವತ್ತೂ ನಿಲ್ಲಲ್ಲ.
ಅಣ್ಣ ಅವ್ವ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇವಳು ಎಲ್ಲಿ ಹೋಗಿರ್ಬೋದು ಅಂತ. ಅಣ್ಣ, ಅತ್ತೆ ಒಳಗಡೆ ಅಂತೂ ಇಲ್ಲ. ಅಣ್ಣ ನಾನು ಆಚೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅರೆ ಇರಿ, ಈಗ ತಾನೇ ಮಾಮ ಅವ್ರ ಜಾಗದಿಂದ ಬಂದಿದ್ದೀವಿ, ಸ್ವಲ್ಪ ಇರಿ. ಆದ್ರೆ ಅಣ್ಣ, ಅಮ್ಮ ನಾನು ಸ್ವಲ್ಪ ಅಕ್ಕಪಕ್ಕದವ್ರನ್ನ ವಿಚಾರಿಸಿ ನೋಡ್ತೀನಿ. ಈಗ ನಂಗೆ ನೆನಪಾಯ್ತು ನೋಡಿ, ಇವಳು ಆ ಗಂಗಪ್ಪನ್ ಭೇಟಿ ಮಾಡಕ್ ಹೋಗಿರ್ಬೋದು. ಬೇರೆ ಇನ್ನೆಲ್ಲಿಗೆ ಹೋಗ್ತಾಳೆ ಹೇಳಿ ಅವಳು? ಅಯ್ಯೋ, ಆದ್ರೆ ಅವಳು ಏನು ಹೇಳಿ ಹೋಗಿಲ್ವಲ್ಲ. ಅಯ್ಯೋ, ಅವಳು ಯಾವತ್ ಹೇಳ್ಬಿಟ್ಟು ಹೋಗ್ತಾಳೆ? ಇವತ್ ಹೇಳಿ ಹೋಗೋಕೆ. ಏನ್ ಮಾಡೋದೀಗ ಅಣ್ಣ? ಏನ್ ಮಾಡ್ಬೇಕು ಅಂತಂದ್ರೆ ಬರೋವರೆಗೂ ಕಾಯ್ಬೇಕು. ಬರ್ತಾಳೆ ಮನೆಗೆ ಅವಳು. ಅಣ್ಣ, ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಅಮ್ಮ ನಮ್ಮ ಮಾತು ಕೇಳಲ್ವಲ್ಲ. ಅಯ್ಯೋ, ಅದೇ ಸಮಸ್ಯೆ. ಮಾಮ ಅವ್ರೇನಾದ್ರೂ ಕೋಪ ಮಾಡ್ಕೊಂಡು ಇವಳಿಗೆ ಶಿಕ್ಷೆ ಕೊಟ್ರೆ ಇವಳನ್ನ ಸಹಿಸ್ಕೊಳಕ್ಕಾಗತ್ತಾ? ಹಾ? ಅಯ್ಯೋ, ನಾವ್ ಯಾರ್ ಸವಾಸ ಮಾಡ್ಬೇಕು, ಯಾರ್ ಜೊತೆ ಇರ್ಬೇಕು ಅನ್ನೋದು ನಮಗ್ ಅರ್ಥ ಆಗ್ಬೇಕಲ್ವಾ? ಈಗ ಯಾರ ಕೈಲಿ ಸಾಧ್ಯ ಅವ್ರಿಗೆ ಬುದ್ಧಿ ಹೇಳೋದಿಕ್ಕೆ? ನಾ ಅಡಿಗೆ ಮಾಡೋಕೆ ತಯಾರಿ ಮಾಡ್ಕೋತೀನಿ. ಸರಿ. ಗಂಗಪ್ಪ, ಹೇ ಗಂಗಪ್ಪ, ಎಲ್ಲಿ ಹೋದ್ಯೋ ನೀನು? ಎಲ್ಲೆಲ್ಲಿ ಅಂತ ಹುಡ್ಕೋದ ನಿನ್ನ? ಎಲ್ಲಿ ಹೋದ್ಯೋ ಗಂಗಪ್ಪ? ಎಲ್ಲಿ ಹೋದ್ಯಪ್ಪ ನೀನು? ಏ ಗಂಗಪ್ಪ, ಇಲ್ಲಿ ಯಾರೋ ಬಿದ್ದಿರೋ ಹಾಗಿದೆ. ಏ ಯಾರಪ್ಪ ಅದು? ಕಿವಿ ಕೇಳಿಸುತ್ತೋ ಇಲ್ವೋ? ಯಾಕೆ ಹೇಗ್ ಮಲ್ಕೊಂಡಿದ್ಯಾ ಇಲ್ಲಿ? ಹಾಗ ಜನರಿಗೆ ಭಯ ಮಾಡಿಸ್ಬೇಕು ಅಂತನಾ? ಹಾ ಹಾ ಸರಿ ಇರು, ನಿನಗೆ ತೋರಿಸ್ತೀನಿ ನನ್ನ ಶಕ್ತಿನ. ಗಂಗಪ್ಪ, ಹೇ ಗಂಗಪ್ಪ, ಹೇ ಗಂಗಪ್ಪ, ಹೇ ಗಂಗಪ್ಪ, ಅಯ್ಯೋ ಏಳು ಗಂಗಪ್ಪ, ಯಾರು ಸಾಯಿಸಿದ್ರು ನಿನ್ನ? ಅಯ್ಯೋ ಏಳಪ್ಪ ನೀನು. ಹೇ ಗಂಗಪ್ಪ, ಅಯ್ಯೋ ನಿನ್ನ ಅಕ್ಕನ್ ಸಲ್ವಾಗ್ಲಾದ್ರೂ ಏಳು ಗಂಗಪ್ಪ. ಅಯ್ಯೋ ಎಂತ ಅನಾಹುತ ಆಯ್ತಲ್ಲ. ಅಯ್ಯೋ ನನ್ ಗಂಗಪ್ಪ, ಇದೆಲ್ಲ ಹೇಗಾಯ್ತೋ ಗಂಗಪ್ಪ? ಅಯ್ಯೋ ಯಾರು ಹೀಗ್ ಮಾಡಿದ್ದು? ಅಯ್ಯೋ ಏನಾಗೋಯ್ತು? ಯಾರೋ ನಿನ್ನ ಈ ಪರಿಸ್ಥಿತಿಗೆ ತಂದಿರೋರು? ಇಲ್ಲ ಇಲ್ಲ ಗಂಗಪ್ಪ, ನಿನ್ನ ಅಕ್ಕನ್ಗೋಸ್ಕರ ಹೇಳ್ಬೇಕು ನೀನು. ಇನ್ ಮುಂದೆ ನಿಮ್ಮ ಅಕ್ಕ ನೋಡ್ಕೊಳ್ಳೋರು ಯಾರು ಇನ್ನು? ಆದ್ರೆ ನನಗೆ ಇವ್ನಿಗೆ ಒಂದ್ ಸ್ವಲ್ಪನು ಸಹಾಯ ಮಾಡಕ್ಕೆ ಆಗ್ಲಿಲ್ವಲ್ಲ. ಅಯ್ಯೋ ಗಂಗಪ್ಪ, ಅಯ್ಯೋ ಎದ್ದೇಳೋ ಗಂಗಪ್ಪ. ಅರೆ ಗಂಗಪ್ಪ, ನಿಮ್ಮ ಅಕ್ಕ ನೀನ್ ಯಾರು ನೋಡ್ಕೊಳ್ಳೋರು? ನಿನ್ನ ಪರಿಸ್ಥಿತಿಗೆ ಯಾರು ಕಾರಣ ಆದ್ರು ಗಂಗಪ್ಪ? ಅಯ್ಯೋ ಗಂಗಪ್ಪ ಎದ್ದೇಳೋ. ನಿನ್ನ ಅಕ್ಕನ್ನ ಬಿಟ್ಟು ನೀನ್ ಹೇಗ್ ಹೋಗಕ್ ಸಾಧ್ಯ ಗಂಗಪ್ಪ? ಅಯ್ಯೋ, ಏನಾಗಿದೆ ನಿಂಗೆ? ನಾನ್ ನಿನ್ನೆ ಕೇಳ್ತಾ ಇರೋದು, ಏನಾಗಿದೆ ಅಂತ ಪೂರ್ತಿ ಹೇಳು. ಅಮ್ಮ, ಅಯ್ಯೋ ಅಮ್ಮ, ಏನಾದ್ರೂ ಮಾತಾಡು. ಯಾಕೆ ಈಗ ಸುಮ್ಮನೆ ಕೂತಿದ್ಯಾ? ಗಂಗಪ್ಪ ಸತ್ತೋಗ್ಬಿಟ್ಟ.
ಅಯ್ಯೋ ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ ನಮ್ಗಿದು ಗೊತ್ತೇ ಆಗಿರ್ಲಿಲ್ಲ. ಇಲ್ಲಿ ನೋಡು, ನೀನ್ ಮೊದ್ಲು ಸಮಾಧಾನ ಮಾಡ್ಕೋ. ಇಲ್ಲಿ ನೋಡಮ್ಮ, ಅತ್ತೆ ಎಬ್ಸೋಳಣ್ಣ. ಅತ್ತೆ ನೀವ್ ಎದ್ದೇಳಿ ಸ್ವಲ್ಪ. ಅತ್ತೆ ಹೋಗು. ಎದ್ದೇಳಮ್ಮ. ಅತ್ತೆ ಎದ್ದೇಳಿ. ಅಮ್ಮ. ಹಾ ನಿಧಾನ. ಅಮ್ಮ ಎದ್ದೇಳು. ನಿಧಾನ. ಇಲ್ಲಿ ಬನ್ನಿ. ಮೆತ್ತಗೆ. ನಿಧಾನಕ್ಕೆ ಬಾ. ಹುಷಾರು. ಅತ್ತೆ ನೀರ್ ಕುಡೀರಿ, ನೀರ್ ಕುಡೀರಿ. ಇಲ್ಲಿ ನೋಡು, ಈಗಾದ್ರೂ ನೀನ್ ಸ್ವಲ್ಪ ಜೋಪಾನವಾಗಿರು. ನೀನ್ ಅದೇನೇನೋ ಮಾಡ್ತಾ ಇದೆಯಲ್ವಾ, ಅದನ್ನೆಲ್ಲ ಈಗ ಬಿಟ್ಬಿಡು. ಅದು ನಿಂಗೊಂದು ಒಳ್ಳೆ ಸುದ್ದಿ ಹೇಳೋದಿದೆ. ಈ ಮನೆಗೆ ಎಲ್ಲ ಒಳ್ಳೇದಾಗ್ತಾ ಇದೆ. ಅಯ್ಯೋ ನೀನ್ ಅಜ್ಜಿ ಆಗ್ತಾ ಇದೀಯಾ, ಅಜ್ಜಿ. ಅಂದ್ರೆ ಗಂಗಪ್ಪನ ಶಕ್ತಿ ಏನು ನಡೆದಿಲ್ಲ ಅಂತಾಯ್ತು. ಇಲ್ಲಿ ನೋಡು, ನೀನ್ ಯಾವಾಗ್ಲೂ ಆ ಗಂಗಪ್ಪನ್ ಜೊತೆ ಮನ್ಸಿಗೆ ಬಂದ ಹಾಗೆ ಆಡ್ಕೊಂಡ್ ಬಂದೆ. ಯಾರ ಮಾತನ್ನು ಕೇಳಲೇ ಇಲ್ಲ. ಆ ಗಂಗಪ್ಪನಿಗೆ ತಾನ್ ಮಾಡಿದ ಕೆಟ್ಟ ಕರ್ಮಗಳಿಗೆ ಶಿಕ್ಷೆ ಆಗಿದೆ. ಮಾಮ ಅವರು ಅವನ್ ಕೆಟ್ಟ ಕೆಲ್ಸಗಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ರೆ ನೀನ್ ಇದರಿಂದ ಹೊರಗಡೆ ಬಾ. ಮಾಮ ಅವ್ರ ಹತ್ರ ಹೋಗು, ಅವ್ರ ಹತ್ರ ಕ್ಷಮೆ ಕೇಳು. ಅವ್ರ ಹತ್ರ ಒಂದ್ಸಲ ಕೇಳು, ದಯವಿಟ್ಟು ಮಾಮ ನನ್ನಿಂದ ತಪ್ಪಾಗಿದೆ, ನನ್ನ ದಯವಿಟ್ಟು ಕ್ಷಮಿಸಿ ಅಂತ. ಆಗ ಮಾತ್ರ ಇದರಿಂದ ನೀನು ಹೊರಗೆ ಬರಕ್ ಸಾಧ್ಯ. ಇಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಅದೇನಾಗುತ್ತೋ ಗೊತ್ತಿಲ್ಲ. ಅತ್ತೆ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ. ಮಾಮ ಅವರು ದೇವರು, ನಿಮ್ಮನ್ನ ಕ್ಷಮಿಸ್ತಾರೆ. ನೀನ್ ಒಂದ್ ವೇಳೆ ಇದನ್ನ ಮಾಡ್ದೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೇನ್ ಮಾಡ್ಬೇಕಮ್ಮ? ಇಲ್ಲಿ ನೋಡಮ್ಮ, ಮಾಮ ಅವರು ಹೊರಗಿಂದ ನೋಡೋದಕ್ಕೆ ಕಟುವಾಗಿರ್ಬಹುದು, ಆದ್ರೆ ಒಳಗಿಂದ ತುಂಬಾ ಮೃದು ಅವರು. ಅಮ್ಮ ನನ್ ಮಾತ್ ಕೇಳು, ನಮ್ ಜೊತೆ ಒಂದ್ಸರಿ ಮಾಮ ಅವ್ರ ಜಾಗಕ್ಕೆ ಬಾ. ಕೂತ್ಕೋ. ಮಾಮ, ನಾನು ಕುರಿಗಳನ್ನ ಮೀಸೋಕ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಕೇಶವ, ಎಷ್ಟು ಕೆಲಸ ಅಂತ ಮಾಡ್ತೀಯಪ್ಪ ನೀನು. ಒಂದ್ಸಲ ಮಾಡ್ಬೇಕು ಅಂತ ತೀರ್ಮಾನ ಮಾಡದ್ಮೇಲೆ ಅದ್ ಮಾಡಿ ಮುಗಿಸ್ಲೇಬೇಕು. ನೀನಂತೂ ಮಾತು ಕೇಳಲ್ಲ ಬಿಡು. ಹಾ, ಕುರಿಗಳ ಹೊಟ್ಟೆ ತುಂಬಿಸಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಹೌದು ಕೇಶವ, ನನಗೆ ಅಷ್ಟು ಮಾತ್ರ ಬೇಕು ನೋಡು. ಪ್ರಾಣಿಗಳಿಗೆ ಮೇವು ನೀರು ಸರಿಯಾದ ಸಮಯಕ್ಕೆ ಯಥೇಚ್ಛವಾಗಿ ಸಿಗಬೇಕು ನೋಡು. ಯಾಕಂದ್ರೆ ನಮ್ಮ ಹೊರತಾಗಿ ಇದನ್ನೆಲ್ಲ ಯಾರು ಮಾಡೋದು ಹೇಳು? ಅಲ್ಲಿ ನೋಡಿ, ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ ಅವರು. ಈಗ ನಾನು ಹೊರಡ್ತೀನಿ. ಸರಿ. ರೀ, ಅಕ್ಕ, ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಏನಾಯ್ತು? ಆ ಗಂಗಪ್ಪ ಕಾಡಲ್ಲಿ ಸತ್ಬಿದ್ದಿದ್ದಾನೆ. ಹೌದು, ನಮ್ಗೆ ಆ ವಿಷಯ ಗೊತ್ತಾಗಿದೆ. ಅವನ್ನ ಎತ್ಕೊಂಡು ಹೋಗೋದಕ್ಕೆ ಯಾರೂ ತಯಾರಿಲ್ಲ.
ಮತ್ತೆ ಅವನ ಜೊತೆ ಆ ಕುಶಪ್ಪ ಇದ್ನಲ್ಲ ಅವನೆಲ್ಲೋದ? ಕಾಣ್ತಾ ಇಲ್ಲ ಅವನು ಕೂಡ. ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಏನೂ ಗೊತ್ತಿಲ್ಲ. ಇಡೀ ಊರು ಆ ಗಂಗಪ್ಪನ ಕಾಟದಿಂದ ಬಿಡುಗಡೆ ಆಯ್ತು. ಆದ್ರೆ ಅಕ್ಕ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ತಲೆ ಕೆಟ್ಟಿದೆಯಾ ನಿಂಗೆ? ಯಾರಾದ್ರೂ ಹೊರಟಾಗ ಎಲ್ಲಿ ಹೋಗ್ತಿದೀಯ ಅಂತ ಕೇಳ್ತಾರಾ? ಅಷ್ಟು ಗೊತ್ತಾಗಲ್ವಾ ನಿಂಗೆ? ಮಾಮ ಅವ್ರ ಹತ್ರ ಹೋಗ್ತಾ ಇದೀವಿ. ಏನ್ ಹೇಳ್ತಾ ಇದ್ದೀರಾ? ಹೌದು. ಆದ್ರೆ ಅಕ್ಕ, ನೀವು ಮಾಮ ಅವ್ರ ಹತ್ರ ಹೋಗ್ತಾ ಇರೋದ್ರಿಂದ ತುಂಬಾ ಒಳ್ಳೇದಾಯ್ತು ನೋಡಿ. ಸರಿ, ಈಗ ನಮ್ಗೆ ಹೋಗೋದಕ್ ಬಿಡಿ. ಸುಮ್ಮನೆ ಇಲ್ಲೇ ಮಾತಾಡ್ತಾ ನಿಲ್ಲೋ ಹಾಗೆ ಮಾಡಬೇಡಿ. ಸರಿ ಬನ್ನಿ. ಮಾಮ, ನಾನು ನಿಮ್ಗೊಂದು ಕೋರಿಕೆ ಕೇಳಕ್ ಬಂದಿದ್ದೀನಿ. ಗೊತ್ತಿದೆ ನನ್ಗದು. ನೀನ್ ಏನ್ ಕೇಳೋಳಿದ್ಯಾ ಅಂತ. ಮದುವೆ ಮಾಡ್ಕೊಂಡು ಮನೆಗೆ ಬಂದ ಮೊದಲನೇ ದಿನದಿಂದ ಅವಳು ನಿನಗೆ ಕಿರುಕುಳ ಕೊಟ್ಟಿದ್ದಾಳೆ. ಅವಳನ್ನೇ ಕ್ಷಮಿಸಿ ಅಂತ ಕೇಳೋದಕ್ ಬಂದಿದೀಯ. ಮಾಮ, ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ಯಾವ ಕಾರಣದಿಂದ? ಆ ಗಂಗಪ್ಪ ಸತ್ತಿರೋದ್ರಿಂದ ಅಲ್ವಾ? ಇಲ್ಲ, ಹಾಗೇನೂ ಇಲ್ಲ ಮಾಮ. ಅದು ಕೂಡ ಆಗಿರ್ಬೋದು. ಆದ್ರೆ ಈಗ ಅವಳಿಗೆ ಅರ್ಥ ಆಗಿದೆ. ಅವಳು ಅಜ್ಜಿ ಆಗ್ತಾ ಇದ್ದಾಳೆ, ಸರು ತಾಯಿ ಆಗ್ತಾ ಇದ್ದಾಳೆ, ನಾನು ಅಪ್ಪ ಆಗ್ತಾ ಇದ್ದೀನಿ. ಅವಳಿಗೆ ಅಷ್ಟೇ ಬೇಕಾಗಿದ್ದಿತ್ತು. ನೋಡಪ್ಪ, ತಮ್ಮ ತಮ್ಮ ಕರ್ಮಗಳ ಜೊತೆಗೆ ಇಲ್ಲಿಗೆ ಬರ್ತಾರ ನೋಡು. ಈ ಸರು ಹುಟ್ಟಿದಾಗಿಂದ ಮಹಾದೇವನ ಪೂಜೆ ಮಾಡ್ತಾ ಇದ್ದಾಳೆ. ಅಂದಮೇಲೆ ಅವನ ಗಮನ ಇರಲ್ವಾ ಅವಳ ಮೇಲೆ? ಮಾಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾಮ. ಬದುಕ್ದೆ ನೀನು. ಆ ಗಂಗಪ್ಪನ ಥರಾನೇ ಕಾಡಿನಲ್ಲಿ ಸತ್ತು ಬಿದ್ದಿದ್ರೆ ಯಾರು ಕೇಳೋಕೆ ಬರ್ತಾ ಇರ್ಲಿಲ್ಲ ನಿನ್ನನ್ನ. ಬೆಂಕಿಯ ಜೊತೆ ಆಟ ಆಡ್ತಿದ್ದೆ ನೀನು. ಮಾಮ, ನನ್ಗದ ಅರ್ಥ ಆಗಿರ್ಲಿಲ್ಲ. ಮಾಮ, ನಮಗ್ ಮನಸ್ಸಿಂದ ಅನಿಸ್ತಾ ಇದೆ ಏನೋ ತಪ್ಪಾಗಿದೆ ಅಂತ. ಸರಿ, ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀಯ ಈಗ? ಮಾಮ, ನನ್ಗೂ ಕೂಡ ಒಂದ್ ಚಿಟಿಕೆ ಭಂಡಾರ ಕೊಡಿ. ನೀವೇನ್ ಹೇಳ್ತೀರೋ ಆ ಪ್ರಾಯಶ್ಚಿತ್ತ ನಾನು ಮಾಡ್ಕೋತೀನಿ. ನಿಮ್ಮ ಸಂಸಾರ ಸುಖವಾಗಿ ಇರಬೇಕು ಅಂತಾದ್ರೆ ಆ ಭಗವಂತನ ನೆನಪಲ್ಲಿಟ್ಕೋಬೇಕಾಗುತ್ತೆ. ಸಂಬಂಧಗಳನ್ನ ನಿಭಾಯಿಸುವಾಗ ಸಂಸಾರದಲ್ಲಿ ಅನೇಕ ತೊಂದರೆಗಳು ಬರ್ತಾ ಇರ್ತವೆ. ಅದನ್ನು ಎದುರಿಸುವಾಗ ಈ ಸಂಸಾರದಲ್ಲಿ ಪ್ರತಿ ಹೆಜ್ಜೆ ಇಡುವಾಗ ಆ ಜಗತ್ತಿನ ಒಡೆಯನ ನೆನಪನ್ನ ಯಾವತ್ತೂ ಇಟ್ಕೋಬೇಕು. ಆಗ ನಿಮ್ ಕೈಯಿಂದ ಕೆಟ್ಟ ಕೆಲಸ ಮಾಡಿಸೋದಿಲ್ಲ ಅವನು. ಎಂಥ ಕೆಲಸ ಮಾಡಬೇಕು ಅಂದ್ರೆ ಅದರಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗೆ ಇರಬೇಕು. ಯಾವ ಮಾರ್ಗ ಹಿಡಿಬೇಕು ಅಂದ್ರೆ ಅದರಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗೆ ಇರಬೇಕು. ನಮ್ಮ ಕೈಯಿಂದ ಎಲ್ರಿಗೂ ಹೇಗೆ ಸಹಾಯ ಆಗಬಹುದು ಅಂತ ಯೋಚನೆ ಮಾಡಬೇಕು. ಮತ್ತಿಲ್ ನೋಡು, ನಮ್ ಕೈಯಿಂದ ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ ಅಂತಾದ್ರೆ ಕನಿಷ್ಠ ಪಕ್ಷ ಕೆಟ್ಟ ಕೆಲಸ ಆದ್ರೂ ಆಗ್ಬಾರ್ದು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಕ್ಕ.
ಅದೇನು ಅಂದ್ರೆ ಈ ದ್ವೇಷ, ಅಸೂಯೆ, ಮೋಸ, ಅನ್ಯಾಯ ಎಲ್ಲರೂ ಇಲ್ಲಿಗೆ ಬಿಟ್ಟು ಹೋಗ್ಬೇಕಾಗತ್ತೆ ನೋಡಿ. ಆ ಗಂಗಪ್ಪನನ್ನೇ ನೋಡಿ ನೀವು, ಸತ್ತೋದ ಅಲ್ವಾ ಅವನು? ಅವನ ನಂತರ ಏನು ಉಳಿದಿದೆ ಈಗ? ಖಂಡಿತ ಮಾಮ, ನೆನ್ಪಿನಲ್ಲಿ ಇಟ್ಕೋತೀನಿ ನಾನು ಇದನ್ನ. ಇಲ್ಲಿ ನೋಡಿ, ವರ್ಷದಲ್ಲಿ 12 ತಿಂಗಳು ಇರುತ್ತೆ. ಅದರಲ್ಲಿ 1 ತಿಂಗಳು ಎಲ್ಲರೂ ಇಲ್ಲಿ ಜಾಗಕ್ಕೆ ಸೇವೆ ಮಾಡೋದಕ್ಕೆ ಬರಬೇಕು. ಆಗ ಮಾತ್ರ ನಾನು ವರ್ಷ ಪೂರ್ತಿ ನಿಮ್ಮೆಲ್ಲರ ಕಾಳಜಿ ವಹಿಸ್ತೀನಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಹೌದು ಮಾಮ,